ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ಒಂದು ಸೂಜಿ ಇದೆ, ಒಂದು ದಾರ ಇದೆ, ಒಂದು ಹೊಲಿಗೆ ಯಂತ್ರ ಇದೆ. ಇವು ನಿಮಗೆ ಸಾಮಾನ್ಯ ವಸ್ತುಗಳಂತೆ ಕಾಣಬಹುದು. ಆದರೆ ಇದೇ 3 ವಸ್ತುಗಳು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಟೈಲರಿಂಗ್ ಅನ್ನೋದು ಕೇವಲ ಬಟ್ಟೆ ಹೊಲಿಯುವ ಕೆಲಸ ಅಲ್ಲ, ಇದು ಒಂದು ಕಲೆ, ಇದು ಒಂದು ಉದ್ಯೋಗ, ಇದು ಒಂದು ಸ್ವಾಭಿಮಾನ. ಇದು ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಬಹಳ ಜನರು ಇದನ್ನೇ ನಂಬ್ಕೊಂಡು ಕೂಡ ಬಂದಿರೋದು. ನನ್ನ ಹತ್ರ ಕೆಲಸ ಇಲ್ಲ, ನನ್ನಿಂದ ಏನೂ ಆಗಲ್ಲ, ನನಗೆ ಹೆಚ್ಚು ಓದಿಲ್ಲ, ನನ್ನ ಹತ್ರ ಹಣ ಇಲ್ಲ, ನನ್ನನ್ನು ಯಾರೂ ಪ್ರೋತ್ಸಾಹಿಸೋದಿಲ್ಲ ಅಂತ ನೀವೇನಾದರೂ ತಿಳ್ಕೊಳ್ತಾ ಇದ್ದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ನಿಮ್ಮ ಬಳಿ ಕೌಶಲ್ಯ ಇದ್ದರೆ ನೀವು ಶೂನ್ಯದಿಂದಲೂ ಪ್ರಾರಂಭಿಸ್ಬೋದು. ನಿಮ್ಮ ಕೈಯಲ್ಲಿರುವ ಕೌಶಲ್ಯವನ್ನು ನೀವು ಚಿಕ್ಕದು ಅಂತ ಅನ್ಕೋಬೇಡಿ. ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅಳತೆ ಹಾಕಿ, ಕಟ್ ಮಾಡಿ, ಹೊಲಿಗೆ ಹಾಕಿ, ಸುಂದರವಾದ ಒಂದು ಬ್ಲೌಸ್ ಆಗಿರಲಿ, ಒಂದು ಡ್ರೆಸ್ ಆಗಿರಲಿ ಅದನ್ನ ಬದಲಾಯಿಸುವ ಶಕ್ತಿ, ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ ಅಂದರೆ ಅದು ಒಂದು ಸಾಮಾನ್ಯ ವಿಷಯವೇ ಅಲ್ಲ. ಅದು ನಿಮ್ಮ ಸೃಜನಶೀಲತೆ, ನಿಮ್ಮ ಪರಿಶ್ರಮ, ನಿಮ್ಮ ಪ್ರತಿಭೆ. ಸಣ್ಣ ಆರಂಭವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ನೀವು ಇಂದು ಒಂದು ಸಣ್ಣ ಹೊಲಿಗೆ ಯಂತ್ರದ ಮುಂದೆ ಕೂತಿದ್ದೀರಾ, ಪರವಾಗಿಲ್ಲ. ಇಂದು ನಿಮ್ಮ ಬಳಿ ಒಂದೇ ಯಂತ್ರ ಇರ್ಬೋದು, ನಾಳೆ 2 ಯಂತ್ರ ಆಗ್ಬೋದು. ಇಂದು ನೀವು ಮನೆಯಲ್ಲೇ 2 ಬ್ಲೌಸ್ ಹೊಲಿಬೋದು, ನಾಳೆ 10 ಬ್ಲೌಸ್ಗಳು ಆರ್ಡರ್ ಬರ್ಬೋದು. ಇಂದು ನಿಮ್ಮನ್ನು ಯಾರೂ ಗುರುತಿಸದೇ ಇರ್ಬೋದು, ನಾಳೆ ನಿಮ್ಮ ಕೆಲಸಕ್ಕಾಗಿ ಜನರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಆದರೆ ಅದಕ್ಕೆ ಒಂದು ಷರತ್ತಿದೆ, ನೀವು ಮಧ್ಯದಲ್ಲಿ ನಿಲ್ಲಬಾರ್ದು. ಮೊದಲು ದಿನ ಪರ್ಫೆಕ್ಟ್ ಆಗಿ ಯಾರಿಗೂ ಬರೋದಿಲ್ಲ. ಮೊದಲು ಬ್ಲೌಸು ಪರ್ಫೆಕ್ಟ್ ಯಾರಿಗೂ ಆಗದೇ ಇರೋಲ್ಲ. ಒಂದು ಸ್ಲೀವ್ಸ್ ತಪ್ಪಾಗ್ಬೋದು, ನೆಕ್ ಡಿಸೈನ್ ಸರಿಯಾಗಿ ಬರದೇ ಇರ್ಬೋದು, ಅಳತೆ ತಪ್ಪಾಗ್ಬೋದು. ಆದರೆ ಅದರಿಂದ ನೀವು ಸೋತಿದ್ದೀರಿ ಅಂತ ಅರ್ಥ ಅಲ್ಲ. ನಿಮ್ಮ ಕಲಿಕೆಯ ಒಂದು ಭಾಗ. ತಪ್ಪು ಮಾಡಿದಾಗ ನನಗೆ ಟೈಲರಿಂಗ್ ಬರಲ್ಲ ಅಂತ ಹೇಳಬೇಡಿ. ಇದು ನನಗೆ ಇನ್ನೂ ಚೆನ್ನಾಗಿ ಕಲಿಯಬೇಕಾದ ವಿಷಯ ಅಂತ ಅಂದ್ಕೊಳ್ಳಿ. ಈ ಒಂದು ಮೈಂಡ್ಸೆಟ್ ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಇತರರ ಜೊತೆ ಹೋಲಿಕೆ ಮಾಡ್ಕೋಬೇಡಿ. ನಮ್ಮಲ್ಲಿ ಬಹಳ ಜನ ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ? ಇತರರ ಜೊತೆ ನಮ್ಮನ್ನು ಹೋಲಿಸಿಕೊಳ್ಳೋದು. ಅವಳಿಗೆ ತುಂಬ ಆರ್ಡರ್ ಬರುತ್ತೆ, ಅವಳಿಗೆ ಸಾವಿರಾರು ಫಾಲೋವರ್ಸ್ ಇದ್ದಾರೆ, ಅವಳ ವಿಡಿಯೋಸ್ ವೈರಲ್ ಆಗ್ತಾ ಇದೆ, ಅವಳ ಸ್ಟಿಚಿಂಗ್ ತುಂಬ ನೀಟಾಗಿದೆ. ಹೀಗೆ ಯೋಚಿಸುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ನೀವೇ ಕಡಿಮೆ ಮಾಡ್ಕೊಂಡಾಗೆ. ಆದರೆ ಒಂದು ವಿಷಯ ನೀವು ನೆನ್ಪಿಡಬೇಕು, ಅವರ ಚಾಪ್ಟರ್ 10 ನೋಡಿ ನಿಮ್ಮ ಚಾಪ್ಟರ್ 1 ಹೋಲಿಸಬೇಡಿ. ಅವರು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾ? ಇಲ್ಲ. ಅವರೆಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ? ಅದು ಗೊತ್ತಿಲ್ಲ. ಅವರು ಎಷ್ಟೋ ರಾತ್ರಿ ಕುಳಿತು ಅಭ್ಯಾಸ ಮಾಡಿದ್ದಾರೆ ಎಂಬುದು ನಿಮಗೆ ಗೊತ್ತಾ? ಗೊತ್ತಿಲ್ಲ. ಆದ್ದರಿಂದ ಇತರರ ಜೊತೆ ಪ್ರೋಗ್ರೆಸ್ ನೋಡಿಕೊಂಡು ಬೇಸರ ಪಡುವ ಬದಲು ನಿನ್ನೆಗಿಂತ ಇಂದು ನೀವು ಸ್ವಲ್ಪ ಉತ್ತಮವಾಗಿದ್ದಾರಾ ಎಂದು ನೋಡಿ. ನಿನ್ನೆ ಒಂದು ಬ್ಲೌಸ್ ಕಟ್ ಮಾಡ್ತಿದ್ರೆ ಇಂದು 2 ಬ್ಲೌಸ್ ಕಟ್ ಮಾಡಿ. ನಿನ್ನೆ ಒಂದು ಡಿಸೈನ್ ಗೊತ್ತಿದ್ರೆ ಇಂದು ಮತ್ತೊಂದು ಡಿಸೈನ್ ಕಲೀರಿ. ನಿನ್ನೆ ಒಂದು ವಿಡಿಯೋ ಮಾಡಿದ್ರೆ ಇವತ್ತು ಮತ್ತೊಂದು ವಿಡಿಯೋ ಮಾಡಿ. ನಿಮ್ಮ ಕಾಂಪಿಟೇಷನ್ ಬೇರೆ ಯಾರೂ ಅಲ್ಲ, ನಿನ್ನೆ ಇದ್ದ ನೀವು. ನಿನ್ನೆ ಇದ್ದಂತೆ ಮರುದಿನವೂ ನೀವು ಇರಬಾರ್ದು ಅಂತ ಅಂದ್ಕೊಳ್ಳೋದೇ ಕಾಂಪಿಟೇಷನ್. ನಿಮಗೆ ನೀವೇ ಕಾಂಪಿಟೇಷನ್ ಇಟ್ಕೋಬೇಕು. ಟೈಲರಿಂಗ್ ಕಲಿಯಲು ವಯಸ್ಸು ಅಡ್ಡಿಯಲ್ಲ. ನನಗೆ ವಯಸ್ಸಾಗಿದೆ, ಈಗ ಕಲಿತೇನು ಪ್ರಯೋಜನ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಆದರೆ ಕೌಶಲ್ಯ ಅಥವಾ ಏನೇ ಒಂದು ನಾವು ಕಲಿಯೋ ಆಸೆ ಇದ್ದರೆ ಅದಕ್ಕೆ ಯಾವುದೇ ರೀತಿಯ ವಯಸ್ಸು ಅಡ್ಡಿಯಲ್ಲ. ನೀವು 20 ವರ್ಷದವರಾಗಿರ್ಬೋದು, 30 ಆಗಿರ್ಬೋದು, 40, 50 ಈ ರೀತಿ ಎಷ್ಟೇ ವಯಸ್ಸಿನಲ್ಲಿದ್ದರೂ ನೀವು ಹೊಸದನ್ನು ಕಲಿಬೋದು. ಇಂದು ನೀವು ಕಲಿಯಲು ಶುರು ಮಾಡಿದ್ರೆ ಕೆಲವು ತಿಂಗಳ ನಂತರ ನೀವು ಹಿಂದೆ ತಿರುಗಿ ನೋಡಿದಾಗ ಅಂದು ಯಾಕೆ ನಾನು ಅವತ್ತೇ ಶುರು ಮಾಡಲಿಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದ್ದರಿಂದ ಪರ್ಫೆಕ್ಟ್ ಸಮಯಕ್ಕಾಗಿ ಕಾಯಬೇಡಿ. ನೀವು ಕಾಯುತ್ತಿರುವ ಸಮಯವೇ ಇದೆ ಅಂತ ಅಂದ್ಕೊಳ್ಳಿ. ಹಿಂದೆ ಒಂದು ಹೆಜ್ಜೆ ಇಡಿ. ಮನೆಯಲ್ಲಿ ಇದ್ದು ಸ್ವಾವಲಂಬಿ ಆಗ್ಬೋದು. ಬಹಳ ಮಹಿಳೆಯರಿಗೆ ಮನೆಯ ಜವಾಬ್ದಾರಿಗಳು ಇರುತ್ತವೆ. ಮಕ್ಕಳು, ಮನೆ, ಕುಟುಂಬ.
ಹೊರಗೆ ಹೋಗಿ ಕೆಲಸ ಮಾಡೋದು ಎಲ್ರಿಗೂ ಸಾಧ್ಯವಾಗಲ್ಲ ಹೆಣ್ಮಕ್ಳಿಗೆ. ಅಂಥ ಸಂದರ್ಭದಲ್ಲಿ ಟೈಲರಿಂಗ್ ಒಂದು ಉತ್ತಮ ಕೌಶಲ್ಯವಾಗಬಹುದು. ಮನೆಯಲ್ಲಿ ಒಂದು ಸಣ್ಣ ಜಾಗ ಮಾಡಿಕೊಳ್ಳು, ಒಂದು ಯಂತ್ರ ಇಡಿ, ನಿಮಗೆ ಗೊತ್ತಿರೋ ಕೆಲಸದಿಂದ ಶುರು ಮಾಡಿ. ಮೊದಲು ಮನೆಯವ್ರ ಬಟ್ಟೆ ಹೊಲಿಯಿರಿ, ನಂತರ ಸಂಬಂಧಿಕರ ಬಟ್ಟೆ ಹೊಲಿಯಿರಿ, ನಂತರ ನೆರೆಹೊರೆಯವರ ಬಟ್ಟೆ ಹೊಲಿಯಿರಿ. ನಿಮ್ಮ ಕೆಲಸ ಚೆನ್ನಾಗಿದ್ದರೆ ಒಬ್ಬರು ಮತ್ತೊಬ್ಬರಿಗೆ ಹೇಳ್ತಾರೆ. ಹೀಗೆ ನಿಮ್ಮ ಕೆಲಸ ನಿಧಾನವಾಗಿ ಬೆಳೆಯುತ್ತೆ. ಇದು ದೊಡ್ಡ ಅಂಗಡಿಯಿಂದಲೇ ಶುರುವಾಗಬೇಕಂತಿಲ್ಲ. ಒಂದು ಸಣ್ಣ ಕೋಣೆಯಿಂದಲೂ ದೊಡ್ಡ ಕನಸು ಹುಟ್ಟಬಹುದು. ನಿಮ್ಮ ಕೆಲಸಕ್ಕೆ ಬೆಲೆ ಕೊಡಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಿಮ್ಮ ಕೆಲಸಕ್ಕೆ ನೀವು ಮೊದಲು ಗೌರವ ಕೊಡೋದನ್ನು ಕಲಿಬೇಕು. ನೀವು ಗಂಟೆ ಕೂತು ಕೆಲಸ ಮಾಡ್ತೀರಿ, ಅಳತೆ ತೆಗೆದುಕೊಳ್ತೀರಿ, ಕಟ್ ಮಾಡ್ತೀರಿ, ಸ್ಟಿಚಿಂಗ್ ಮಾಡ್ತೀರಿ, ಫಿನಿಶಿಂಗ್ ಮಾಡ್ತೀರಿ. ಕೆಲವೊಮ್ಮೆ ಕಸ್ಟಮರ್ಸು ಬದಲಾವಣೆ ಕೇಳ್ತಾರೆ ಮತ್ತು ಕೆಲಸ ಮಾಡಬೇಕು. ಆದರೂ ನೀವು ನಿಮ್ಮ ಕೆಲಸದ ಬೆಲೆಯನ್ನು ತುಂಬ ಕಡಿಮೆ ಮಾಡಿಕೊಳ್ಬೇಡಿ. ಗ್ರಾಹಕರಿಗೆ ನಿಮ್ಮ ಕೆಲಸದ ಗುಣಮಟ್ಟವನ್ನು ತಿಳಿಸಿ. ನೀಟ್ ಫಿನಿಶಿಂಗ್ ಕೊಡಿ, ಸಮಯಕ್ಕೆ ಕೆಲಸ ಕೊಡಿ, ಮಾತಿನಲ್ಲಿ ಗೌರವ ಇರಲಿ, ಕೆಲಸದಲ್ಲಿ ಕ್ವಾಲಿಟಿ ಇರಲಿ. ಹೀಗೆ ಮಾಡಿದರೆ ನಿಮ್ಮ ಕಸ್ಟಮರ್ ನಿಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಒಳ್ಳೆಯ ಕೆಲಸಕ್ಕೆ ಕಸ್ಟಮರ್ ಮತ್ತೆ ಮತ್ತೆ ಬರುತ್ತಾರೆ. ಪ್ರತಿದಿನ ಒಂದು ಹೊಸ ವಿಷಯ ಕಲೀರಿ. ಟೈಲರಿಂಗ್ನಲ್ಲಿ ಕಲಿಯೋದಕ್ಕೆ ಅಂತ್ಯವೇ ಇಲ್ಲ. ಹೊಸ ನೆಕ್ ಡಿಸೈನ್ಸ್, ಹೊಸ ಸ್ಲೀವ್ ಡಿಸೈನ್ಸ್, ಹೊಸ ಬ್ಲೌಸ್ ಪ್ಯಾಟರ್ನ್ಸ್, ಹೊಸ ಕಟಿಂಗ್ ಟೆಕ್ನಿಕ್ಸ್, ಹೊಸ ಸ್ಟಿಚಿಂಗ್ ಮೆಥಡ್ಸ್, ಹೊಸ ಫ್ಯಾಷನ್ ಟ್ರೆಂಡ್ಸ್ ಎಲ್ಲವನ್ನು ಕಲಿತಾ ಹೋಗಿ. ಪ್ರತಿದಿನ ಕೇವಲ ಒಂದು ವಿಷಯ ಕಲೀರಿ. ಒಂದು ದಿನದಲ್ಲಿ ಜೀವನ ಬದಲಾಗಲ್ಲ, ಆದರೆ ಪ್ರತಿದಿನ ಸಣ್ಣ ಬದಲಾವಣೆಗಳು ಒಂದು ದಿನ ನಿಮ್ಮ ಜೀವನವನ್ನೇ ಬದಲಾಯಿಸ್ತವೆ. ಇಂದು ಒಂದು ಡಿಸೈನ್, ನಾಳೆ ಮತ್ತೊಂದು, ಮುಂದಿನ ವಾರ ಇನ್ನೊಂದು. ಕೆಲವು ತಿಂಗಳುಗಳ ನಂತರ ನಿಮ್ಮ ಕೈಯಲ್ಲಿ ದೊಡ್ಡ ಕಲೆಕ್ಷನ್ ಇರುತ್ತೆ. ಆದ್ದರಿಂದ ಪ್ರತಿದಿನ ಕಲೀರಿ, ಪ್ರತಿದಿನ ಅಭ್ಯಾಸ ಮಾಡಿ, ಪ್ರತಿದಿನ ಮುಂದೆ ಸಾಗ್ರಿ. ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಬಳಸ್ಕೊಳ್ಳಿ. ಇವತ್ತು ನಿಮ್ಮ ಕೆಲಸವನ್ನು ಜನರಿಗೆ ತೋರಿಸಲು ದೊಡ್ಡ ಅಂಗಡಿ ಬೇಕಾಗಿಲ್ಲ, ನಿಮ್ಮ ಮೊಬೈಲ್ ಸಾಕು. ನೀವು ಒಂದು ಬ್ಲೌಸ್ ಹೊಲಿದ್ರೆ ಅದ್ರ ವಿಡಿಯೋ ಮಾಡಿ, ಒಂದು ಹೊಸ ಕಟಿಂಗ್ ಟೆಕ್ನಿಕ್ ಕಲಿಸಿದ್ರೆ ಅದನ್ನು ತೋರಿಸಿ, ಒಂದು ಹೊಸ ಡಿಸೈನ್ ಮಾಡಿದ್ರೆ ಅದನ್ನು ಶೇರ್ ಮಾಡಿ. ಜನರು ನಿಮ್ಮ ಕೆಲಸವನ್ನು ನೋಡಲಿ. ಮೊದಲಿಗೆ ವ್ಯೂಸ್ ಕಡಿಮೆ ಬರ್ಬೋದು, ಸಬ್ಸ್ಕ್ರೈಬರ್ಸ್ ಕಡಿಮೆ ಇರ್ಬೋದು, ಲೈಕ್ಸ್ ಕಡಿಮೆ ಇರ್ಬೋದು. ಆದರೆ ಅದಕ್ಕಾಗಿ ನಿಲ್ಲಬೇಡಿ. ಒಂದು ವಿಡಿಯೋ ವೈರಲ್ ಆಗಲು ಕೆಲವೊಮ್ಮೆ ಸಮಯ ಬೇಕಾಗುತ್ತದೆ. ನೀವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮ್ಮ ಕೆಲಸದ ಒಂದು ಅಡ್ವರ್ಟೈಸ್ಮೆಂಟು. ಇಂದು ನೋಡಿದವರು ನಾಳೆ ಕಸ್ಟಮರ್ ಆಗ್ಬೋದು, ಇಂದು ಸಬ್ಸ್ಕ್ರೈಬ್ ಆಗಿರೋರು ನಾಳೆ ನಿಮ್ಮ ಕಸ್ಟಮರ್ ಆಗ್ಬೋದು. ಆದ್ದರಿಂದ ಸೋಷಿಯಲ್ ಮೀಡಿಯಾವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಕಸ್ಟಮರ್ ಇಲ್ಲದಿದ್ದರೂ ನಿರಾಶರಾಗಬೇಡಿ. ಕೆಲವೊಮ್ಮೆ ಕಸ್ಟಮರ್ ಬರದೇ ಇರ್ಬೋದು, ಒಂದಿನ ಕೆಲಸ ಇರದೇ ಇರ್ಬೋದು, ಮತ್ತೊಂದು ದಿನ ಕೆಲಸ ಏನೂ ಇಲ್ಲದೇ ಇದ್ದಾಗ ಆಗ ಕೆಲವರು ಯೋಚಿಸ್ತಾರೆ ನನ್ನಿಂದಾಗಲ್ಲ ಅಂತ. ಇಲ್ಲ, ಕಸ್ಟಮರ್ ಇಲ್ಲದ ದಿನವೇ ನಿಮ್ಮ ಲರ್ನಿಂಗ್ ಡೇ ಆಗಲಿ. ಆ ದಿನ ಹೊಸ ಡಿಸೈನ್ ಕಲೀರಿ, ಹೊಸ ಬ್ಲೌಸ್ ಸ್ಟಿಚ್ ಮಾಡಿ, ಹಳೆಯ ತಪ್ಪುಗಳನ್ನು ನೋಡಿ, ನಿಮ್ಮ ಮೆಷಿನ್ ಕ್ಲೀನ್ ಮಾಡಿ, ನಿಮ್ಮ ಟೈಲರಿಂಗ್ ಸ್ಪೇಸ್ ಆರ್ಗನೈಸ್ ಮಾಡಿ, ಒಂದು ವಿಡಿಯೋ ಮಾಡಿ, ನಿಮ್ಮ ವರ್ಕ್ ಫೋಟೋಸ್ ತಗೊಳ್ಳಿ. ಮುಂದಿನ ಕಸ್ಟಮರ್ ಬಂದಾಗ ನೀವು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಲು ಸಿದ್ಧರಾಗಿ. ಕೆಲಸ ಇಲ್ಲದ ಸಮಯವನ್ನು ವ್ಯರ್ಥ ಮಾಡಬೇಡಿ, ಅದೇ ಸಮಯವನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. ಹಣದ ಬಗ್ಗೆ ಒಂದು ಸತ್ಯ, ಟೈಲರಿಂಗ್ನಿಂದ ಹಣ ಗಳಿಸ್ಬೇಕಂದ್ರೆ ಮೊದಲು ಸ್ಕಿಲ್ ಬೆಳೆಸಬೇಕು. ಸ್ಕಿಲ್ ಬೆಳೆದಂತೆ ಕ್ವಾಲಿಟಿ ಬರುತ್ತೆ, ಕ್ವಾಲಿಟಿ ಬಂದಂತೆ ಟ್ರಸ್ಟ್ ಬರುತ್ತೆ, ಟ್ರಸ್ಟ್ ಬಂದಂತೆ ಕಸ್ಟಮರ್ಸ್ ಬರ್ತಾರೆ, ಕಸ್ಟಮರ್ಸ್ ಬಂದಂತೆ ಇನ್ಕಮ್ ಬೆಳೆಯುತ್ತೆ. ಆದ್ದರಿಂದ ಮೊದಲು ಗುರಿ ಹಣ ಮಾತ್ರ ಆಗಬಾರ್ದು. ಮೊದಲ ಗುರಿ ನನ್ನ ಕೆಲಸ ನೋಡಿ ಜನರು ನನ್ನನ್ನು ನೆನಪಿಟ್ಕೊಳ್ಬೇಕು ಅನ್ನೋದು. ಅದು ಸಾಧಿಸಿದರೆ ಹಣವು ನಿಧಾನವಾಗಿ ಬರುತ್ತೆ. ನಿಮ್ಮ ಕನಸನ್ನು ಯಾರೂ ಚಿಕ್ಕದು ಮಾಡಬಾರ್ದು. ನೀವು ಟೈಲರಿಂಗ್ ಮಾಡ್ತಿದ್ದೀರಾ ಅಂತ ಯಾರಾದರೂ ಇದರಿಂದ ಏನು ಸಿಗತ್ತೆ ಅಂತ ಕೇಳ್ಬೋದು. ಅವರಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ಉತ್ತರವಾಗಿ ಕೊಡಿ. ನೀವು ಬೆಳೆಯಿರಿ, ನಿಮ್ಮ ಕೆಲಸ ಬೆಳೆಯಿರಿ, ನಿಮ್ಮ ಕಸ್ಟಮರ್ ಲಿಸ್ಟು ಬೆಳೆಯಲಿ, ನಿಮ್ಮ ಇನ್ಕಮ್ ಬೆಳೆಯಲಿ. ಆಗ ನಿಮ್ಮ ಯಶಸ್ಸೇ ಮಾತನಾಡುತ್ತೆ. ಕನಸನ್ನು ಎಲ್ಲರಿಗೂ ವಿವರಿಸಬೇಕಾಗಿಲ್ಲ, ಅದನ್ನು ಕೆಲಸದ ಮೂಲಕ ತೋರಿಸಿ. ಒಂದು ದಿನ ನಿಮ್ಮದೇ ಬ್ರ್ಯಾಂಡ್. ಇಂದು ನೀವು ಮನೆಯಲ್ಲಿ ಬ್ಲೌಸ್ ಹೊಲಿತಿದ್ದೀರಾ, ನಾಳೆ ನಿಮ್ಮದೇ ಟೈಲರಿಂಗ್ ಶಾಪ್ ಇರ್ಬೋದು. ಒಂದಿನ ನಿಮ್ಮದೇ ಬ್ರ್ಯಾಂಡ್ ಇರಬಹುದು, ಒಂದಿನ ನಿಮ್ಮ ಹೆಸರಿನ ಲೇಬಲ್ ಇರಬಹುದು, ನಿಮ್ಮ ಯೂಟ್ಯೂಬ್ ಚಾನಲ್ ಇರ್ಬೋದು. ನಿಮ್ಮ ಡಿಸೈನ್ಗಾಗಿ ಜನರು ಕಾಯ್ಬೋದು, ನಿಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ನಿಮ್ಮ ಬಳಿ ಕೆಲಸ ಕಲಿಯಲು ಜನರು ಬರ್ಬೋದು. ಇದು ಅಸಾಧ್ಯವಲ್ಲ, ಆದರೆ ದೊಡ್ಡ ಕನಸು ಕಾಣುವುದರ ಜೊತೆಗೆ ಸಣ್ಣ ಹೆಜ್ಜೆಗಳನ್ನು ಪ್ರತಿದಿನ ಇಡಬೇಕು. ಡ್ರೀಮ್ ಬಿಗ್, ಸ್ಟಾರ್ಟ್ ಸ್ಮಾಲ್, ಕೀಪ್ ಗೋಯಿಂಗ್. ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಕೈಯಲ್ಲಿರುವ ಸೂಜಿಯನ್ನು ಸಾಮಾನ್ಯ ಅಂತ ಅಂದ್ಕೋಬೇಡಿ.
ಅದೇ ಸೂಜಿ ನಿಮ್ಮ ಭವಿಷ್ಯವನ್ನು ಹೊಲಿಬೋದು. ನಿಮ್ಮ ಕೈಯಲ್ಲಿರುವ ದಾರವನ್ನು ಸಾಮಾನ್ಯ ಅಂತ ಅನ್ಕೋಬೇಡಿ. ಅದೇ ದಾರ ನಿಮ್ಮ ಕನಸುಗಳನ್ನು ಒಂದೊಂದಾಗಿ ಪೋಣಿಸಿ ಜೋಡಿಸಿ ಹೊಲಿಬಹುದು. ನಿಮ್ಮ ಹೊಲಿಗೆ ಯಂತ್ರದ ಶಬ್ದವನ್ನು ಸಾಮಾನ್ಯ ಅನ್ಕೋಬೇಡಿ. ಒಂದು ದಿನ ಅದೇ ಶಬ್ದ ನಿಮ್ಮ ಯಶಸ್ಸಿನ ಸಂಗೀತವಾಗ್ಬೋದು. ನಿಮ್ಮ ಜೀವನದಲ್ಲಿ ಈಗ ಕಷ್ಟ ಇರ್ಬೋದು, ಕಸ್ಟಮರ್ಸ್ ಕಡಿಮೆ ಇರ್ಬೋದು, ಹಣ ಕಡಿಮೆ ಇರ್ಬೋದು, ಸಪೋರ್ಟ್ ಕೂಡ ಕಡಿಮೆ ಇರ್ಬೋದು. ಆದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಸಾಕು. ಯಾರು ನಿಮ್ಮನ್ನು ಪ್ರೋತ್ಸಾಹಿಸದಿದ್ದರೂ ನೀವೇ ನಿಮ್ಮನ್ನು ಪ್ರೋತ್ಸಾಹಿಸಿ. ಯಾರೂ ನೀನು ಮಾಡಬಲ್ಲೆ ಎಂದು ಹೇಳದಿದ್ದರೂ ನೀವೇ ಪ್ರತಿದಿನ ನೀವೇ ಹೇಳ್ಕೊಳ್ಳಿ, ನಾನು ಮಾಡಬಲ್ಲೆ. ತಪ್ಪಾದರೆ ಮತ್ತೆ ಪ್ರಯತ್ನಿಸ್ತೇನೆ, ಬಿದ್ದರೆ ಮತ್ತೆ ಎದ್ದು ನಿಲ್ತೀನಿ, ಕಸ್ಟಮರ್ ಬರೋದಿದ್ರೆ ಇನ್ನಷ್ಟು ಕಲಿತೀನಿ, ವಿಡಿಯೋ ವೈರಲ್ ಆಗ್ತಿದ್ರೆ ಮತ್ತೊಂದು ವಿಡಿಯೋ ಮಾಡ್ತೀನಿ, ನನ್ನ ಕೆಲಸಕ್ಕೆ ಬೆಲೆ ಸಿಗದಿದ್ದರೆ ನನ್ನ ಸ್ಕಿಲ್ಲನ್ನು ಇನ್ನಷ್ಟು ಬಳಸ್ತೀನಿ. ಆದರೆ ನಾನು ನಿಲ್ಲೋದಿಲ್ಲ. ಇದೇ ನಿಮ್ಮ ಮನಸ್ಸಿಗೆ ಮಾತಾಗಬೇಕು. ನಿಮ್ಮ ಬಳಿ ದೊಡ್ಡ ಅಂಗಡಿ ಇಲ್ಲದೆ ಇರ್ಬೋದು, ಆದರೆ ದೊಡ್ಡ ಕನಸು ಇರಲಿ. ಆದರೆ ಕಲಿಯುವ ಆಸೆ ಇರಲಿ. ನಿಮ್ಮ ಬಳಿ ಹೆಚ್ಚು ಹಣ ಇಲ್ಲದಿರ್ಬೋದು, ಆದರೆ ಕಲಿಯುವ ಆಸೆ ಇರಲಿ. ನಿಮ್ಮ ಬಳಿ ಸಪೋರ್ಟ್ ಇಲ್ಲದಿರ್ಬೋದು, ಆದರೆ ನಿಮ್ಮ ಮೇಲೆ ನಂಬಿಕೆ ನಿಮಗಿರಲಿ ಮೊದಲು. ಏಕೆಂದರೆ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸಲು ಕೆಲವೊಮ್ಮೆ ಒಂದು ದೊಡ್ಡ ಅವಕಾಶ ಬೇಕಾಗಿಲ್ಲ, ಒಂದು ಸಣ್ಣ ಕೌಶಲ್ಯ ಸಾಕು. ಆ ಕೌಶಲ್ಯವನ್ನು ಪ್ರಾಮಾಣಿಕವಾಗಿ ಬೆಳೆಸಿದ್ರೆ ಅದು ಒಂದು ದಿನ ನಿಮ್ಮ ಆದಾಯವಾಗ್ಬೋದು, ನಿಮ್ಮ ಸ್ವಾತಂತ್ರ್ಯವಾಗ್ಬೋದು, ನಿಮ್ಮ ಆತ್ಮವಿಶ್ವಾಸ ಆಗ್ಬೋದು, ನಿಮ್ಮ ಗುರುತಾಗ್ಬೋದು. ಆದ್ದರಿಂದ ಇಂದು ನಿಮ್ಮ ಯಂತ್ರದ ಮುಂದೆ ಕುಳಿತುಕೊಳ್ಳಿ, ಒಂದು ಬಟ್ಟೆ ತೆಗೆದುಕೊಳ್ಳಿ, ಅಳತೆ ಹಾಕಿ, ಕಟ್ ಮಾಡಿ, ಸ್ಟಿಚ್ ಮಾಡಿ, ತಪ್ಪಾದರೆ ಸರಿಪಡಿಸಿ, ಮತ್ತೆ ಪ್ರಯತ್ನಿಸಿ, ಮತ್ತೆ ಕಲೀರಿ, ಮತ್ತೆ ಮುಂದೆ ಸಾಗ್ರಿ. ಒಂದು ದಿನ ನೀವು ನಿಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಹೆಮ್ಮೆಯಿಂದ ಹೇಳ್ತೀರಿ, ನಾನಂದು ನಿಲ್ಲದೇ ಇದ್ದುದರಿಂದ ಇಂದು ಈ ಮಟ್ಟಕ್ಕೆ ಬಂದೆ ಅಂತ. ಹಾಗಾಗಿ ನಿಮ್ಮ ಕನಸನ್ನು ಬಿಡಬೇಡಿ, ನಿಮ್ಮ ಕೌಶಲ್ಯವನ್ನು ಬಿಡಬೇಡಿ, ನಿಮ್ಮ ಹೊಲಿಗೆ ಯಂತ್ರವನ್ನು ಬಿಡಬೇಡಿ, ಮತ್ತು ಮುಖ್ಯವಾಗಿ ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಬಿಡಬೇಡಿ. ನಿಮ್ಮ ಕೈಯಲ್ಲಿರುವ ಕಲೆ ನಿಮ್ಮ ಬದುಕಿನ ದೊಡ್ಡ ಶಕ್ತಿಯಾಗಲಿ. ನಿಮ್ಮ ಪರಿಶ್ರಮಕ್ಕೆ ಯಶಸ್ಸು ಸಿಗಲಿ, ನಿಮ್ಮ ಮನೆಗೆ ಸಂತೋಷ ಬರಲಿ, ನಿಮ್ಮ ಕೆಲಸಕ್ಕೆ ಗೌರವ ಬರಲಿ, ಮತ್ತು ನಿಮ್ಮ ಕನಸುಗಳು ಒಂದೊಂದಾಗಿ ನನಸಾಗಲಿ. ಕೊನೆಯದಾಗಿ ನಾನು ನಿಮಗೆ ಕಿವಿ ಮಾತು ಹೇಳಬೇಕು ಅಂತಂದರೆ, ನೀವು ಮಾಡಬಲ್ಲಿರಿ, ನೀವು ಬೆಳೆಯಬಲ್ಲಿರಿ, ನೀವು ಗೆಲ್ಲಬಲ್ಲಿರಿ. ದಯವಿಟ್ಟು ಇಂದಿನಿಂದಲೇ ಶುರು ಮಾಡಿ. ನಿಮ್ಮ ಸಮಯಕ್ಕಾಗಿ ಕಾಯಬೇಡಿ, ನಿಮ್ಮ ಸಮಯವನ್ನು ನೀವೇ ಸೃಷ್ಟಿಸಿಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಹಾಗೆ ಹೈಪ್ ಆಪ್ಷನ್ ಬರುತ್ತೆ, ಹೈಪ್ ಮಾಡಿ ನಿಮ್ಮ ಒಂದು ಕಮೆಂಟ್ ಮೂಲಕ ನನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.